विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वञ्च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 26ನೇ ಅಧ್ಯಾಯದಲ್ಲಿ ಇವತ್ತು 4ನೇ ಶ್ಲೋಕ. ಚಚಾರ ಮೃಗಯಾಂ ತತ್ರ ದೃಪ್ತ ಆತ್ತೇಷು ಕಾರ್ಮುಕಃ ವಿಹಾಯ ಜಾಯಾಂ ಅತದರ್ಹಾಂ ಮೃಗವ್ಯಸನಲಾಲಸಃ. ಈ ಪುರಂಜನ ಮಹಾರಾಜ ಬೇಟೆಗೆ ಅಂತ ಕಾಡಿಗೆ ಹೋಗಿದ್ದಾನೆ. ಪಂಚಪ್ರಸ್ಥ ಎಂಬ ಕಾಡಿಗೆ ಹೋಗಿದ್ದಾನೆ. ಆ ಕಾಡಿನಲ್ಲಿ ಧನುಸ್ಸು ಮತ್ತು ಬಾಣಗಳನ್ನೆಲ್ಲ ಎತ್ಕೊಂಡು ಬೇಟೆಯಾಡಿದ. ಈ ರಾಣಿಯಾದಂತಹ ಪುರಂಜನಿ ಈ ರಾಜನ ವಿರಹವನ್ನ ಒಂದು ಕ್ಷಣವೂ ಸಹಿಸ್ತಕ್ಕಂಥವಳಲ್ಲ, ಬಿಟ್ಟಿರೋದಿಲ್ಲ ಅವಳು. ಆದರೂ ಈ ರಾಜನಿಗೆ ಬೇಟೆ ಆಡಬೇಕು ಅನ್ನೋ ಚಟ. ಹಾಗಾಗಿ ಆ ರಾಣಿಯನ್ನ ಬಿಟ್ಟು ಬಂದು ಬಿಟ್ಟಿದ್ದ ಇವನು ಕಾಡಿಗೆ. ಬೇಟೆ ಆಡಬೇಕು ಅನ್ನೋ ಚಟಕ್ಕೆ ಆ ರಾಣಿಯನ್ನ ಬಿಟ್ಟು ಕಾಡಿಗೆ ಬಂದಿದ್ದಾನೆ. ಅವಳು ಇವನನ್ನ ಬಿಟ್ಟು ಇರ್ತಕ್ಕಂಥವಳಲ್ಲ ಅಂತ. ಇಲ್ಲಿ ರಾಣಿ ಅಂತಂದ್ರೆ ಬುದ್ಧಿ ಅಂತ ಅರ್ಥ. ಇವನು ಬೇಟೆ ಆಡ್ಲಿಕ್ಕೆ ಬಂದಿದ್ದಾನೆ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಇವನು ಪಂಚಭೂತಗಳ ಈ ಒಂದು ಪ್ರಪಂಚದಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಅಂದ್ರೆ ಪದಾರ್ಥಗಳನ್ನ, ವಿಷಯ ಪದಾರ್ಥಗಳ ಸುಖಗಳನ್ನ ಅನುಭವಿಸ್ತಾ ಕಾಲ ಕಳೀತಾ ಇದ್ದಾನೆ ಅಂತ ಅರ್ಥ. ಈ ಜಾಗೃತ ಅವಸ್ಥೆಯಲ್ಲಿ ಯದ್ಯಪಿ ಜೀವನಿಗೆ ಬುದ್ಧಿಯ ವಿಯೋಗ ಅನ್ನೋದೇನಾಗಿರೋದಿಲ್ಲ.
ಬುದ್ಧಿಯನ್ನು ಬಿಟ್ಟು ಬಂದಿದ್ದಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಅವಳನ್ನು ಬಿಟ್ಟು ಬಂದಿದ್ದಾನೆ ಅಂದರೆ ಬುದ್ಧಿಯನ್ನು ಬಿಟ್ಟು ಜಾಗೃತ ಅವಸ್ಥೆಯಲ್ಲಿ ಜೀವ ಇದ್ದಾನೆ ಅಂತ ಅರ್ಥ ಅಲ್ಲ. ನಿದ್ದೆಯಲ್ಲಿ ಮಾತ್ರ ಬುದ್ಧಿಯನ್ನ ಬಿಟ್ಟಿರ್ತಾನೆ ಅಂತ ಹೇಳ್ಬೋದು. ಯಾಕೆ? ಬುದ್ಧಿ ಆವಾಗ ಉಪರತ ಆಗಿರುತ್ತೆ. ಜಾಗೃತ ಅವಸ್ಥೆಯಲ್ಲಿ ಬುದ್ಧಿ ಜೊತೆಯಲ್ಲೇ ಇರುತ್ತೆ. ಬಿಟ್ಟು ಬಂದಿದ್ದಾನೆ ಅಂತಂದ್ರೆ ಅದಕ್ಕರ್ಥ ಬುದ್ಧಿ ಅಂದರೆ ಇಲ್ಲಿ ಸದ್ಬುದ್ಧಿ ಅಂತ ಇಟ್ಟುಕೊಳ್ಬೇಕು, ಒಳ್ಳೆ ಬುದ್ಧಿ. ಅವಳ ವಿಯೋಗ ಅನ್ನೋದು ಈ ಬೇಟೆ ಆಡುವ ಕಾಲದಲ್ಲಿ ಆಗಿದೆ ಅಂತ ಇಟ್ಟುಕೊಳ್ಬೇಕು. ಸದ್ಬುದ್ಧಿ ಇಲ್ಲ. ಯಾಕೆ? ದುರ್ಬುದ್ಧಿಯಿಂದ ಅವನು ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾ ಇದ್ದಾನೆ. ಹಾಗಾಗಿ ಬೇಟೆ ಆಡೋದು ಅಂದರೆ ಅದು ದುರ್ಬುದ್ಧಿಯ ಕಾರ್ಯ. ಹಾಗಾಗಿ ದುರ್ಬುದ್ಧಿ ಎಂಬ ಪತ್ನಿ ಇವನ ಜೊತೆಗೆ ಇದ್ದಾಳೆ, ಸದ್ಬುದ್ಧಿ ಇಲ್ಲ. ಹಾಗಾಗಿ ಎರಡು, ದುರ್ಬುದ್ಧಿ ಮತ್ತು ಸದ್ಬುದ್ಧಿ ಅಂತ ಇಬ್ಬರು ಇಟ್ಟುಕೊಳ್ಬೇಕು. ಆ ಅಭಿಪ್ರಾಯದಲ್ಲಿ ಹೇಳಿದ್ದು. ಚಚಾರ ಮೃಗಯಾಂ ತತ್ರ ದೃಪ್ತ ಆತ್ತೇಷು ಕಾರ್ಮುಕಃ ವಿಹಾಯ ಜಾಯಾಂ ಮತದರ್ಹಾಂ ಮೃಗವ್ಯಸನಲಾಲಸಃ ಆಸುರೀಂ ವೃತ್ತಿಮಾಶ್ರಿತ್ಯ ಘೋರಾತ್ಮಾ ನಿರನುಗ್ರಹಃ ನ್ಯಹನನ್ ನಿಶಿತೈರ್ಬಾಣೈಃ ವನೇಷು ವನಗೋಚರಾನ್. ಈ ಪುರಂಜನ ಮಹಾರಾಜ ಕಾಡಿನಲ್ಲಿ ನಾನಾ ರೀತಿಯಾದಂತಹ ಮೃಗಗಳಿಗೆಲ್ಲ ಬಾಣಗಳನ್ನು ಬಿಟ್ಟು ಬೇಟೆ ಆಡಿದ್ದಾನೆ. ಇದು ಆಸುರಿ ವೃತ್ತಿ, ಇದು ಹಿಂಸಾರೂಪವಾದದ್ದು. ಬೇಟೆ ಆಡೋದು ಅಂತಂದ್ರೆ ಅವುಗಳನ್ನು ಕೊಲ್ಲೋದು, ಪ್ರಾಣಿಗಳನ್ನು ಹಿಂಸೆ ಮಾಡೋದು. ಆದ್ದರಿಂದ ಆಸುರಿ ವೃತ್ತಿ ಅಂತ ಹೇಳಿದ್ದಾರೆ. ಈ ಹಿಂಸಾರೂಪವಾದ ಆಸುರಿ ವೃತ್ತಿಯನ್ನು ಅವಲಂಬಿಸಿ ಈ ರಾಜ ಏನು ಮಾಡ್ತಾ ಇದ್ದಾನೆ? ಘೋರವಾದ ಕೃತ್ಯವನ್ನ ಮಾಡ್ತಾ ಇದ್ದಾನೆ. ದಯೆಯನ್ನ ಬಿಟ್ಟು, ನಿರನುಗ್ರಹ, ದಯೆ ಇಲ್ಲದೆ ಕಠೋರವಾದ ಮನಸ್ಸಿನಿಂದ ಕಾಡುಗಳಲ್ಲಿ ಮೃಗಗಳನ್ನೆಲ್ಲ ತೀಕ್ಷ್ಣವಾದ ಬಾಣಗಳಿಂದ ಹೊಡೆದು ಕೊಂದ ಅಂತ. ಬೇಟೆ ಆಡೋದು ಅಂದ್ರೆ ಹಾಗೆ, ಪ್ರಾಣಿಗಳ ಮೇಲೆ ದಯೆ ಇಲ್ಲದೆ ಆ ಪ್ರಾಣಿಗಳನ್ನ ಹಿಂಸೆ ಮಾಡೋದು, ದಯೆ ಇಲ್ಲದೆ ಅವುಗಳಿಗೆ ಬಾಣ ಬಿಟ್ಟು ಅವುಗಳನ್ನೆಲ್ಲ ಕೊಲ್ಲೋದು. ಆ ರೀತಿ ಮಾಡ್ತಾ ಇದ್ದಾನೆ ಅಂತ. ಇಲ್ಲಿಯೂ ಕೂಡ ಆಸುರಿ ವೃತ್ತಿ ಅಂತಂದ್ರೆ ಅತ್ಯಂತ ವಿಷಯಾಸಕ್ತಿ, ವಿಷಯ ಭೋಗಗಳಲ್ಲಿ ಅತ್ಯಂತ ಆಸಕ್ತಿಯಿಂದಾಗಿ ಹಿಂಸಾ ಮಾರ್ಗವನ್ನು ಹಿಡಿಬೇಕಾಗ್ತದೆ. ದಯೆ ಇಲ್ಲದೆ ವಿಷಯ ಪದಾರ್ಥಗಳನ್ನು ಸೇವೆ ಮಾಡಿದ ಅಂತ ಅರ್ಥ. ಹಿಂಸಾ ಮಾರ್ಗವನ್ನು ಹಿಡಿದ, ದಯಾಶೂನ್ಯನಾಗಿ ವಿಷಯ ಪದಾರ್ಥಗಳನ್ನು ಸೇವೆ ಮಾಡಿದ ಜೀವ ಅಂತ ಆ ಅಭಿಪ್ರಾಯದಲ್ಲಿ ಆಸುರಿ ವೃತ್ತಿಂ ಅಂತ ಹೇಳಿದ್ದಾರೆ. ಆಸುರೀಂ ವೃತ್ತಿಮಾಶ್ರಿತ್ಯ ಘೋರಾತ್ಮ ನಿರನುಗ್ರಹ ನ್ಯಹನನ್ ನಿಶಿತೈರ್ಬಾಣೈಃ ವನೇಷು ವನಗೋಚರಾನ್ ತೀರ್ಥೇಷು ಶ್ರುತಿದೃಷ್ಟೇಷು ರಾಜಾ ಮೇಧ್ಯಾನ್ ಪಶೂನ್ ವನೇ ಯಾವದರ್ಥಮಲಂ ಲುಬ್ಧೋ ಹನ್ಯಾದಿತಿ ನಿಯಮ್ಯತೆ. ಇದರ ಮೇಲೆ ಒಂದು ಪ್ರಶ್ನೆ ಬರಬಹುದು. ಈ ಪುರಂಜನ ಮಹಾರಾಜ ಕಾಡಿಗೆ ಹೋಗಿ ಬೇಟೆ ಆಡ್ತಾ ಇದ್ದಾನೆ, ಇದು ರಾಜರಿಗೆ ವಿಹಿತವೇ ತಾನೆ? ರಾಜನಾದಂಥವನು ಕಾಡಿಗೆ ಹೋಗೋದು, ಬೇಟೆ ಆಡೋದು ಇದು ವಿಹಿತವಾದದ್ದೇ. ಹೀಗಿರುವಾಗ ಆಸುರಿ ವೃತ್ತಿ ಅಂತ ಯಾಕೆ ಹೇಳಿದ್ರು ಅನ್ನೋ ಪ್ರಶ್ನೆ ಉಳಿತದೆ. ರಾಜರಿಗಾಗುವಾಗ ಅದು ವಿಹಿತವೇ. ಹಾಗಾಗಿ ಆಸುರಿ ವೃತ್ತಿ ಯಾಕೆ ಅನ್ನೋ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನ ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಯದ್ಯಪಿ ರಾಜನಿಗೆ ಇದು ವಿಹಿತ, ಆದರೆ ಮಾಂಸಾರ್ಥಿಯಾಗಿರ್ತಕ್ಕಂತಹ ರಾಜ ವೇದ ವಿಹಿತವಾದ
ಶ್ರಾದ್ದ ಮೊದಲಾದಂತಹ ಪವಿತ್ರ ಕಾರ್ಯಗಳಲ್ಲಿ ಮಾತ್ರ ಅದು ಭಕ್ಷಣ ಯೋಗ್ಯವಾಗಿರ್ತಕ್ಕಂತಹ ಮೃಗಗಳನ್ನ ಮಾತ್ರ ಆ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಲ್ಲಬೇಕು ಅಂತ ಶಾಸ್ತ್ರದಲ್ಲಿ ನಿಯಮ ಮಾಡಿದ್ದಾರೆ. ಸುಮ್ಮನೆ ಸಿಕ್ಕ ಪ್ರಾಣಿಗಳಿಗೆಲ್ಲ ಬಾಣ ಬಿಟ್ಟು ಎಲ್ಲಾ ಪ್ರಾಣಿಗಳನ್ನು ಹಿಂಸೆ ಮಾಡೋದು, ಎಲ್ಲಾ ಪ್ರಾಣಿಗಳನ್ನು ಕೊಲ್ಲೋದು, ಅದು ಇದು ಅಲ್ಲ, ರಾಜರಿಗೆ ವಿಹಿತ ಅಲ್ಲ. ರಾಜರಿಗೆ ವಿಹಿತವಾದಂತಹ ಬೇಟೆ ಅಂತಂದ್ರೆ ಎಷ್ಟು ಬೇಕೋ ಅಷ್ಟೇ. ಅದಕ್ಕೊಂದು ನಿಯಮ ಇದೆ. ಯಾವುದಕ್ಕೆ? ಶ್ರಾದ್ದ ಮೊದಲಾದ ಪವಿತ್ರ ಕಾರ್ಯಗಳಿಗೆ ಎಷ್ಟು ಬೇಕೋ ಅಷ್ಟನ್ನೇ ಕೊಲ್ಲಬೇಕು. ಅದು ಕೂಡ ಎಲ್ಲಾ ಮೃಗಗಳನ್ನು ಅಲ್ಲ, ಭಕ್ಷಣ ಯೋಗ್ಯವಾದ ಮೃಗಗಳು ಕೆಲವಿದ್ದಾವೆ. ಅಭಕ್ಷ್ಯವಾದ ಮೃಗಗಳ ಪ್ರಾಣಿ ಅವುಗಳ ಇದನ್ನ ಕೊಲ್ಲಬಾರದು. ಆ ಮಾಂಸ ಅಭಕ್ಷ್ಯ ಅಂತ ಆದ್ರೆ ಅಂತ ಪ್ರಾಣಿಗಳನ್ನ ಕೊಲ್ಲಬಾರದು. ಭಕ್ಷ್ಯಯೋಗ್ಯವಾದ ಪ್ರಾಣಿಗಳು, ಅದು ಕೂಡ ಆ ಪವಿತ್ರ ಕಾರ್ಯಕ್ಕೆ ಎಷ್ಟು ಬೇಕೋ ಅಷ್ಟು. ಶ್ರಾದ್ದದಲ್ಲಿ ಕೆಲವು ಪ್ರಾಣಿಗಳ ಮಾಂಸವನ್ನ ಭಕ್ಷ್ಯ ಯೋಗ್ಯ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂತಹ ಮೃಗಗಳನ್ನ ಅಷ್ಟಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟೇ ಕೊಲ್ಲಬೇಕು. ಇದು ರಾಜರಿಗೆ ಹೇಳಿರ್ತಕ್ಕಂತಹ ನಿಯಮ. ಅದು ಬಿಟ್ಟು ಸಿಕ್ಕ ಪ್ರಾಣಿಗಳನ್ನೆಲ್ಲ ಕೊಲ್ಲೋದಲ್ಲ. ಆದ್ರಿಂದ ಅದನ್ನ ಬಿಟ್ಟು ಜಾಸ್ತಿ ಪ್ರಾಣಿಗಳ ಹಿಂಸೆಯನ್ನ ಮಾಡಿದರೆ ಅದು ಹಿಂಸಾರೂಪ, ಅದು ಆಸುರಿ ವೃತ್ತಿ ಅಂತ ಹಾಗಿಟ್ಟುಕೊಳ್ಬೇಕು. ತನಗೆ ಮೃಗ ಮಾಂಸ ಬೇಕು, ಅದು ಎಷ್ಟು ಬೇಕೋ ಅಷ್ಟೇ ಮೃಗಗಳನ್ನ, ಅದರಲ್ಲೂ ಭಕ್ಷಣಕ್ಕೆ ಯೋಗ್ಯವಾದ ಮೃಗಗಳನ್ನ ಮಾತ್ರ ಬೇಟೆ ಆಡಬೇಕು ಅಂತ ಈ ರೀತಿ ಶಾಸ್ತ್ರದಲ್ಲಿ ವಿಹಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಲೋಕಕ್ಕೆ ಉಪದ್ರವ ಮಾಡತಕ್ಕಂತಹ ಪ್ರಾಣಿಗಳೇನಿದ್ದಾವೆ ಅವುಗಳನ್ನ ಲೋಕೋಪಕಾರಕ್ಕೋಸ್ಕರ ಕೊಲ್ಲೋದು ತಪ್ಪಲ್ಲ. ಅದು ರಾಜನ ಕರ್ತವ್ಯನೇ. ಲೋಕೋಪಕಾರಕ್ಕೋಸ್ಕರ ಜನರಿಗೆ ಹಿಂಸೆಯನ್ನ ಮಾಡತಕ್ಕಂತಹ ಪ್ರಾಣಿಗಳನ್ನ ಕೊಂದ್ರೆ ಅದು ರಾಜನಿಗೆ ತಪ್ಪು ಅಂತ ಅನ್ಸೋದಿಲ್ಲ. ಈ ಒಂದು ವಿಷಯ ಏನಿದೆ ಇದನ್ನ ಬೇರೆ ವ್ಯಾಖ್ಯಾನಗಳಲ್ಲಿ ಎಲ್ಲಿಯೂ ಕೂಡ ಇದರ ಬಗ್ಗೆ ವಿಚಾರ ಮಾಡಿಲ್ಲ. ಮಧ್ವಾಚಾರ್ಯರು ಮಾತ್ರ ಅಧ್ಯಾತ್ಮ ಅನ್ನೋ ಗ್ರಂಥದ ವಾಕ್ಯವನ್ನ ನಮಗೆ ಈ ಸಂದರ್ಭದಲ್ಲಿ ತೋರಿಸಿ ಈ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಲೋಕೋಪಕಾರಕ್ಕೋಸ್ಕರ ಹಿಂಸೆ ಮಾಡಿದರೆ ದೋಷ ಅಲ್ಲ, ನಿಜ. ಆದರೆ ಬಹಳ ಹಿಂಸೆ ಮಾಡಿದರೆ ಅದು ದೋಷನೇ. ಲೋಕೋಪಕಾರಕ್ಕೋಸ್ಕರ ಮಾಡಬೇಕು. ತನ್ನ ಭಕ್ಷಣಕ್ಕೆ ಯೋಗ್ಯವಾದ ಪ್ರಾಣಿಗಳನ್ನ ತನಗೆಷ್ಟು ಬೇಕೋ ಅಷ್ಟು ಮಾತ್ರ ಮಾಡಬೇಕು. ಅದು ಕೂಡ ಈ ನಿಯಮ ಜ್ಞಾನಿಗಳಿಗೆ ಅನ್ವಯಿಸೋದಿಲ್ಲ ಅಂತ ಕೂಡ ಇದೆ ಇದರಲ್ಲಿ, ಅಧ್ಯಾತ್ಮ ಅನ್ನೋ ಗ್ರಂಥದಲ್ಲಿ. ಲೋಕೋಪಕಾರಕ್ಕೋಸ್ಕರ ತನಗೆ ಎಷ್ಟು ಮಾಂಸ ಬೇಕೋ ಅದಕ್ಕಿಂತಲೂ ಹೆಚ್ಚು ಕೊಲ್ಲಬಹುದಂತೆ. ತನಗೆ ಎಷ್ಟು ಬೇಕೋ ಅಷ್ಟೇ ಪ್ರಾಣಿಯನ್ನು ಹಿಂಸೆ ಮಾಡಬೇಕು ಅಂತ ಅನ್ನೋದು ಒಂದು ನಿಯಮ ಇದೆ ಅಲ್ಲ, ಇದು ತನಗೆ ಭಕ್ಷಣಕ್ಕೆ ತಿನ್ನಬೇಕು ಅಂತ ಪ್ರಾಣಿಗಳನ್ನು ಹಿಂಸೆ ಮಾಡ್ತಾರಲ್ಲ ಆವಾಗ ಅದಕ್ಕಿಂತ ಜಾಸ್ತಿ ಕೊಲ್ಲಬಾರದು ಅಂತ. ಆದರೆ ಲೋಕೋಪಕಾರಕ್ಕೆ ಹೆಚ್ಚು ಪ್ರಾಣಿಯನ್ನು ಹಿಂಸೆನೂ ಮಾಡಬಹುದಂತೆ. ಲೋಕಕ್ಕೆ ಉಪದ್ರವವನ್ನು ಮಾಡತಕ್ಕಂತಹ ಪ್ರಾಣಿಗಳನ್ನ ಲೋಕೋಪಕಾರಕ್ಕೋಸ್ಕರ ಮಾಡೋದು ಅಂತಾದ್ರೆ ಹೆಚ್ಚು ಹಿಂಸೆ ಮಾಡಿದ್ರೂ ದೋಷ ಇಲ್ಲ. ಇದು ಯಾರಿಗೆ? ಅಜ್ಞಾನಿಗಳಿಗೆ ಇದೆಲ್ಲ ನಿಯಮ. ಇದುವರೆಗೂ ಹೇಳಿದ ಎಲ್ಲಾ ನಿಯಮಗಳು ಕೂಡ ಅಜ್ಞಾನಿಗಳಿಗೆ ಹೊರತು ಜ್ಞಾನಿಗಳಿಗಲ್ಲ. ಜ್ಞಾನಿಗಳಿಗೆ ಯಾವ ನಿಷಿದ್ಧ ಕರ್ಮದಿಂದಲೂ ಕೂಡ ಲೇಪ ಆಗೋದಿಲ್ಲ ಅಂತ. ಇದಿಷ್ಟು ಅಧ್ಯಾತ್ಮ ಗ್ರಂಥದ
ಒಂದು ಅಭಿಪ್ರಾಯ. ಅಲುಬ್ಧೋ ಲೋಕೋಪಕಾರಾರ್ಥಂ ಘನನ್ ಆತ್ಮಾರ್ಥಾದಧಿಕಮಪಿ ಹನ್ಯಾತ್ ಅಂತ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಆತ್ಮಾರ್ಥಾತ್ ಅಧಿಕಮಪಿ, ತನಗೆಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಮೃಗಗಳನ್ನು ಕೊಲ್ಲಬಹುದು. ಯಾವಾಗ? ಲೋಕೋಪಕಾರಾರ್ಥಂ, ತನಗೆ ಮಾಂಸದ ಲೋಭ ಇಲ್ಲದೇ ಇದ್ದಾಗ. ಅಲುಬ್ಧ, ಆ ಮಾಂಸವನ್ನು ತಿನ್ನಬೇಕು ಅನ್ನೋ ಆಸೆ, ಲೋಭ ಅವನಿಗಿಲ್ಲದೇ ಇದ್ದಾಗ ಲೋಕೋಪಕಾರಕ್ಕೋಸ್ಕರ ತನಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಮೃಗಗಳನ್ನು ಕೂಡ ರಾಜ ಕೊಲ್ಲಬಹುದು. ಉಪಕಾರ ಸತಾಂ ಯೇನ ತತ್ಕೃತ್ವಾ ನೈವ ದುಷ್ಯತಿ ಅತೀವ ನಿಂದಿತಮಪಿ ಬಹು ಹಿಂಸಾಯುಗೇ ವವಾ ಅಥವಾ ಜ್ಞಾನಿನ ಕರ್ಮ ನ ದುಷ್ಟಮಪಿ ಲಿಪ್ಯತೆ ಇತ್ಯಧ್ಯಾತ್ಮೇ. ಇದು ಮಧ್ವಾಚಾರ್ಯರು ಅಧ್ಯಾತ್ಮ ಅನ್ನೋ ಗ್ರಂಥದ ವಾಕ್ಯವನ್ನು ಉದಾಹರಿಸಿದ್ದಾರೆ. ಯಾವ ಕರ್ಮದಿಂದ ಸಜ್ಜನರಿಗೆ ಉಪಕಾರವಾಗ್ತದೋ ಅಂಥ ಕರ್ಮ, ಅದು ಬಹಳ ನಿಷಿದ್ಧವಾಗಿದ್ದರೂ ಕೂಡ, ಬಹಳ ಹಿಂಸಾರೂಪವಾಗಿದ್ದರೂ ಕೂಡ ಅದನ್ನ ಮಾಡಿ ರಾಜ ದೋಷಭಾಗಿ ಆಗೋದಿಲ್ಲ. ಬಹುಹಿಂಸಾಯುಗೇವ, ಬಹುಹಿಂಸಾರೂಪವಾಗಿದ್ದರೂ ಕೂಡ ಅವನಿಗೆ ಅದು ದೋಷ ಆಗೋದಿಲ್ಲ ರಾಜನಿಗೆ. ನೈವ ದುಷ್ಯತಿ. ಅಥವಾ ಜ್ಞಾನಿನಃ ಕರ್ಮ ನ ದುಷ್ಟಮಪಿ ಲಿಪ್ಯತೆ ಅಂತ ಮತ್ತೊಂದು. ಅಪರೋಕ್ಷ ಜ್ಞಾನಿಯಾಗಿದ್ದರೆ ಅವನು ಮಾಂಸಲೋಭ ಇದ್ರೂ ಸರಿ, ಇಲ್ಲದೇ ಇದ್ರೂ ಸರಿ, ನಿಷಿದ್ಧ ಕರ್ಮ ಮಾಡಿದ್ರೂ ಸರಿ, ಅವನಿಗೆ ಮಾತ್ರ ಯಾವ ಕರ್ಮದ ಲೇಪವೂ ಇಲ್ಲ ಅಂತ ಈ ರೀತಿ ಅಧ್ಯಾತ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಅದನ್ನು ನಮಗೆ ಇಲ್ಲಿ ಮಧ್ವಾಚಾರ್ಯರು ಉದಾಹರಿಸಿ ತಿಳಿಸಿಕೊಟ್ಟಿದ್ದಾರೆ. ತೀರ್ಥೇಶು ಶ್ರುತಿದೃಷ್ಟೇಶು ರಾಜಾ ಮೇಧ್ಯಾನ್ ಪಶೂನ್ವನೆ ಯಾವದರ್ಥಮಲಂ ಲುಬ್ಧೋ ಹನ್ಯಾದಿತಿ ನಿಯಮ್ಯತೆ ಯಯೇವಂ ಕರ್ಮ ನಿಯತಂ ವಿದ್ವಾನ್ ಕುರ್ವೀತ ಮಾನವಃ ಕರ್ಮಣ ತೇನ ರಾಜೇಂದ್ರ ಜ್ಞಾನೇನ ಸ ನ ಲಿಪ್ಯತೆ. ಇದು ನಾರದರು ಹೇಳ್ತಾ ಇರೋದು. ಪ್ರಾಚೀನ ಬರ್ಹಿ ರಾಜನಿಗೆ ನಾರದರು ಹೇಳ್ತಾ ಇರ್ತಕ್ಕಂತಹ ಮಾತು. ಈ ಅಧ್ಯಾಯದ ಪ್ರಾರಂಭದಲ್ಲೇ ನಾರದ ವಾಚ ಅಂತ ಬಂದಿದೆ. ಆದ್ರಿಂದ ಇಲ್ಲಿ ರಾಜೇಂದ್ರ ಅಂತ ಸಂಬೋಧನೆ ಮಾಡಿದ್ದಾರೆ. ಕರ್ಮಣಾತೇನ ರಾಜೇಂದ್ರ ಅಂತ, ಎಲೆ ರಾಜೇಂದ್ರನೇ ಅಂತ ನಾರದರು ಪ್ರಾಚೀನ ಬರ್ಹಿಗೆ ಸಂಬೋಧನೆ ಮಾಡಿದ್ದು. ಎಲೆ ರಾಜೇಂದ್ರ, ಅಪರೋಕ್ಷ ಜ್ಞಾನಿಗಳಿಗೆ ಈ ನಿಯಮ ಇಲ್ಲ. ಇದನ್ನ ಅಧ್ಯಾತ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಅಥವಾ ಜ್ಞಾನಿನಃ ಕರ್ಮನ ದುಷ್ಟಮಪಿ ಲಿಪ್ಯತೆ ಅಂತ. ಅದನ್ನು ಇಲ್ಲಿ ಭಾಗವತವು ಕೂಡ ಹೇಳ್ತಾ ಇದೆ. ಅಪರೋಕ್ಷ ಜ್ಞಾನಿಗೆ ಈ ನಿಯಮ ಇಲ್ಲ. ಅವನು ನಿಯತ ಕರ್ಮವನ್ನ ಮಾಡಲಿ ಮಾಡದೇ ಇರಲಿ, ನಿಯತ ಕರ್ಮಗಳು ಅಂತೇನಿದ್ದಾವೆ ಆ ಕರ್ಮಗಳನ್ನ ಅಪರೋಕ್ಷ ಜ್ಞಾನಿಗಳು ಮಾಡದೇ ಇದ್ರೂ ಕೂಡ ಅವರಿಗೆ ಕರ್ಮದ ಲೇಪ ಆಗೋದಿಲ್ಲ. ಕರ್ಮವನ್ನು ಮಾಡಿದರೂ ಕರ್ಮದ ಲೇಪ ಆಗೋದಿಲ್ಲ. ಕರ್ಮವನ್ನು ಬಿಟ್ಟರೂ ಕೂಡ ಆ ಅಪರೋಕ್ಷ ಜ್ಞಾನ ಪ್ರಭಾವದಿಂದಲೇನೆ ಅವರಿಗೆ ಯಾವ ಲೇಪವೂ ಕೂಡ ಆಗೋದಿಲ್ಲ. ಜ್ಞಾನೇನ ಸಹ ನ ಲಿಪ್ಯತೆ ಅಂತ. ಅಪರೋಕ್ಷ ಜ್ಞಾನದ ಪ್ರಭಾವದಿಂದ ಅವರು ಏನೇ ಕರ್ಮಗಳನ್ನು ಮಾಡಿದರೂ ಕೂಡ ಅವರಿಗೆ ಅದರ ಲೇಪ ಆಗೋದಿಲ್ಲ ಅಂತ. ಅದಕ್ಕೆ ವಿಜಯಧ್ವಜ ತೀರ್ಥರು ಒಂದು ಇದನ್ನು ಕೂಡ ಉದಾಹರಿಸ್ತಾ ಇದ್ದಾರೆ, ಶಾಸ್ತ್ರದ ವಾಕ್ಯವನ್ನ. ತದ್ಯಥಾ ಪುಷ್ಕರ ಪಲಾಶಃ ಆಪೋ ನ ಶ್ಲಿಷ್ಯಂತೆ ಏವಂ ಏವಂ ವಿಧಿ ಪಾಪಂ ಕರ್ಮ ನ ಶ್ಲಿಷ್ಯತೆ ಅಂತ ವೇದ ವಾಕ್ಯ. ವೇದವಾಕ್ಯ ನಮಗೆ ಆಧಾರವಾಗಿದೆ ಇದಕ್ಕೆ. ಅಪರೋಕ್ಷ ಜ್ಞಾನಿಗಳಿಗೆ ಕರ್ಮದ ಲೇಪ ಇಲ್ಲ ಅಂತನ್ನೋ ವಿಷಯದಲ್ಲಿ ವೇದ ನಮಗೆ
ಪ್ರಮಾಣವಾಗಿದೆ. ಅಥವಾ ಇದರಲ್ಲಿ ಅಥವಾ ಜ್ಞಾನಿನಃ ಕರ್ಮ ನ ದುಷ್ಟಮಪಿ ಲಿಪ್ಯತೆ ಅಂತ ಗೀತೆಯಲ್ಲೂ ಕೂಡ ವಾಕ್ಯ ಇದೆ. ಈ ಎರಡು ವಾಕ್ಯಗಳನ್ನು ವಿಜಯಧ್ವಜ ತೀರ್ಥರು ನಮಗೆ ಉದಾಹರಿಸಿ ಕೊಡ್ತಾ ಇದ್ದಾರೆ. ಯಾಕೆ ಅವರಿಗೆ ಲೇಪ ಆಗೋದಿಲ್ಲ ಅಂತಂದ್ರೆ ಆ ರೀತಿ ಕಾರಣ ಇದೆ. ಜ್ಞಾನೇನ ಸಹ ನ ಲಿಪ್ಯತೆ, ಜ್ಞಾನೇನ ಅಂತ ಆ ಜ್ಞಾನದ ಪ್ರಭಾವ, ಅಪರೋಕ್ಷ ಜ್ಞಾನ ಅಂತನ್ನೋದು ಕಾರಣ. ಅವರಿಗೆ ಲೇಪ ಆಗದೇ ಇರಲಿಕ್ಕೆ ಕಾರಣ ಏನು? ಅಪರೋಕ್ಷ ಜ್ಞಾನ. ಈ ರೀತಿ ಅಪರೋಕ್ಷ ಜ್ಞಾನಿಗಳು ಕರ್ಮದ ಲೇಪವನ್ನ ಹೊಂದೋದಿಲ್ಲ. ಉಳಿದವರಿಗಾಗುವಾಗ ಈ ನಿಯಮ, ಹಿಂದೆ ಹೇಳಿದ ನಿಯಮ, ಯಯೇವಂ ಕರ್ಮ ನಿಯತಂ ವಿದ್ವಾನ್ ಕುರ್ವೀತ ಮಾನವಃ ಕರ್ಮಣಾ ತೇನ ರಾಜೇಂದ್ರ ಜ್ಞಾನೇನ ಸ ನ ಲಿಪ್ಯತೆ ಅನ್ಯಥಾ ಕರ್ಮ ಕುರ್ವಾಣಃ ಕಾಮಾರೂಢೋ ನಿಬಧ್ಯತೆ ಗುಣಪ್ರವಾಹ ಪತಿತೋ ನಷ್ಟಪ್ರಜ್ಞೋ ವ್ರಜತ್ಯಧಃ. ಅನ್ಯಥಾ ಅಂದ್ರೆ ಅಪರೋಕ್ಷ ಜ್ಞಾನಿಗಳಲ್ಲದೇ ಇರೋರು ಅವರೇನಾದರೂ ಈ ಹಿಂದೆ ಹೇಳಿದ ನಿಯಮವನ್ನ ಉಲ್ಲಂಘನೆ ಮಾಡಿದರೆ, ಅಂದರೆ ಲೋಕೋಪಕಾರ ಇಲ್ಲದೆ ಹೆಚ್ಚು ಪ್ರಾಣಿ ಹಿಂಸೆಗಳನ್ನು ಮಾಡಿದರೆ ಮತ್ತು ತನಗೆ ಯಜ್ಞೀಯವಾಗಿ ಶ್ರಾದ್ದಾದಿ ಪವಿತ್ರ ಕಾರ್ಯಗಳಲ್ಲಿ ಭಕ್ಷಣಕ್ಕೆ ಯೋಗ್ಯವಾದ ಮೃಗಗಳನ್ನು ಮಾತ್ರ ತಾನು ಬೇಟೆಯಾಡೋದು ಬಿಟ್ಟು ಜಾಸ್ತಿ ಪ್ರಾಣಿಗಳನ್ನೇನಾದರೂ ಹಿಂಸೆ ಮಾಡಿದರೆ ಅಂತರ್ಥ. ವಿಷಯಾಪೇಕ್ಷೆಯಿಂದ ಹೆಚ್ಚು ಮಾಂಸಾಹಾರ ಭಕ್ಷಣ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಲುಬ್ಧನಾಗಿ, ಆಚಾರ್ಯ ಹಿಂದೆ ಹೇಳಿದ್ದಾರೆ ಅಲುಬ್ಧಃ ಅಂತ ಹೇಳಿದ್ದಾರೆ. ಅಲುಬ್ಧೋ ಲೋಕೋಪಕಾರಾರ್ಥಂ ಅಂತ. ಅಲುಬ್ಧನಾಗಿ ಲೋಕೋಪಕಾರಕ್ಕೋಸ್ಕರ ಮಾಡಿದರೆ ಸರಿ. ಅಲುಬ್ಧನಾಗದೆ ಲುಬ್ಧನಾಗಿ ಒಂದು ವೇಳೆ ಆಸೆಯಿಂದ, ಮಾಂಸಭಕ್ಷಣದ ಮೇಲಿನ ಆಸೆಯಿಂದ ಹೆಚ್ಚು ಹಿಂಸೆಗಳನ್ನೇನಾದರೂ ಮಾಡಿದರೆ ಮತ್ತು ಹಿಂದೆ ಹೇಳಿದ ಆ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿ ಕರ್ಮ ಮಾಡಿದರೆ ಆವಾಗ ಅಂತಹ ಜೀವ ಈ ಪ್ರಾಕೃತವಾದ ಗುಣಪ್ರವಾಹದಲ್ಲಿ ಬಿದ್ದು ಜ್ಞಾನವನ್ನು ಕಳೆದುಕೊಂಡು ಪತಿತನಾಗ್ತಾನೆ. ನಷ್ಟಪ್ರಜ್ಞ ವ್ರಜತಿ ಅಧಃ, ಅಧೋಲೋಕವನ್ನು ಪಡಿತಾನೆ. ಮುಂದೆ ಯಾವುದೋ ಹೀನ ಯೋನಿಯಲ್ಲಿಯೋ ಅಥವಾ ನರಕದಲ್ಲಿಯೋ ಬೀಳ್ತಾನೆ. ತಾನು ಮಾಡಿದ ಈ ಒಂದು ಪಾಪದಿಂದ ಯಾವುದಾದ್ರೂ ಹೀನ ಯೋನಿ ಬರ್ಬೋದು ಅವನಿಗೆ ಮುಂದೆ. ಅಧಃ ಅಂದ್ರೆ ಹಾಗೆ, ಇದಕ್ಕಿಂತಲೂ ಕೆಳಗಿನ ಜನ್ಮ ಬರ್ತದೆ. ಈಗೇನು ಅವನು ಉತ್ತಮವಾದ ಕ್ಷತ್ರಿಯನಾಗಿ ಮನುಷ್ಯ ಜನ್ಮವನ್ನು ಪಡ್ಕೊಂಡು ರಾಜನಾಗಿದ್ದಾನೆ, ಇದಕ್ಕಿಂತಲೂ ಅಧಃ ಅಂತಹ ರೀತಿ ಅರ್ಥ ಇಟ್ಟುಕೊಂಡು ಹೀನ ಯೋನಿಯಲ್ಲಿ ಹುಟ್ಟಬಹುದು ಅಂತ ಒಂದರ್ಥ. ಅಥವಾ ಅಧಃ ವ್ರಜತಿ ಅಂದ್ರೆ ನರಕಕ್ಕೆ ಹೋಗ್ತಾನೆ ಅಂತ, ಹೀಗೆ ಎರಡು ರೀತಿಯಲ್ಲೂ ಕೂಡ ಇಟ್ಟುಕೊಳ್ಬಹುದು. ಜ್ಞಾನದಿಂದ ಪತಿತನಾಗ್ತಾನೆ, ನಷ್ಟಪ್ರಜ್ಞ, ಜ್ಞಾನವನ್ನ ಕಳ್ಕೊಳ್ತಾನೆ. ಗುಣಪ್ರವಾಹ ಪತಿತಃ, ಪ್ರಾಕೃತವಾದ ಈ ಗುಣಪ್ರವಾಹದಲ್ಲಿ ಬಿದ್ದು ನಷ್ಟಪ್ರಜ್ಞನಾಗ್ತಾನೆ, ಜ್ಞಾನ ಕಳ್ಕೊಳ್ತಾನೆ. ಕಳ್ಕೊಂಡು ಅಧೋಯೋನಿಯನ್ನ ಸೇರ್ತಾನೆ ಅಥವಾ ನರಕಾದಿ ಅನರ್ಥಗಳಿಗೆ ಭಾಗಿಯಾಗ್ತಾನೆ ಅಂತ. ವಿಷಯಾಪೇಕ್ಷೆಯಿಂದ ಮಾಡಿದರೆ ಕಾಮಾರೂಢ, ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕಾಮಾರೂಢನಾಗಿ ಅಂದ್ರೆ ವಿಷಯಾಪೇಕ್ಷೆಗಳಿಂದ ಪ್ರಾಣಿ ಹಿಂಸೆಯನ್ನ ಮಾಡಿದರೆ ಆವಾಗ ಈ ರೀತಿ ಅನರ್ಥವನ್ನ ಹೇಳಿದ್ದಾರೆ. ಹಾಗಾಗಿ ಈ ರಾಜ ಮಾಡಿದ್ದು ಅದು, ಅದಕ್ಕೋಸ್ಕರ ಆಸುರಿ ವೃತ್ತಿ ಆಶ್ರಿತ್ಯ ಅಂತ. ಆಸುರಿ ವೃತ್ತಿ ಅದು. ರಾಜರಿಗೆ ಎಷ್ಟು ನಿಯಮ ಇದೆಯೋ ಅಷ್ಟೇ ಮಾಡಬೇಕು, ಅದನ್ನು ಬಿಟ್ಟು ಜಾಸ್ತಿ ಕಾಮಾರೂಢರಾಗಿ ನಷ್ಟಪ್ರಜ್ಞನಾಗಿ ಗುಣಪ್ರವಾಹ ಪತಿತನಾಗಿ ಮಾಡಿದರೆ ಆವಾಗ ಇದು ಆಸುರಿ ವೃತ್ತಿ ಅಂತ ಕರೆಸ್ಕೊಳ್ತದೆ. ಈ ಪುರಂಜನ ಮಹಾರಾಜ ಮಾಡಿದ್ದು ಹಾಗೆ. ಅದಕ್ಕೋಸ್ಕರ ಆ 5ನೇ ಶ್ಲೋಕದಲ್ಲಿ ಆಸುರಿ ವೃತ್ತಿಮಾಶ್ರಿತ್ಯ ಘೋರಾತ್ಮ ನಿರನುಗ್ರಹ ಅಂತ ಹೇಳಿದ್ದು. ಅನ್ಯಥಾ ಕರ್ಮ ಕುರ್ವಾಣಃ ಕಾಮಾರೂಢೋ ನಿಬಧ್ಯತೆ ಗುಣಪ್ರವಾಹ ಪತಿತೋ ನಷ್ಟಪ್ರಜ್ಞೋ ವ್ರಜತ್ಯಧಃ ತತ್ರ ನಿರ್ಭಿಣ್ಣಗಾತ್
ತತ್ರ ನಿರ್ಭಿನ್ನಗಾತ್ರಾಣಾಂ ಚಿತ್ರವಾಜೈಃ ಶಿಲೀಮುಖೈಃ ವಿಪ್ಲವೋऽಭೂತ್ ದುಃಖಿತಾನಾಂ ದುಸ್ಸಹ ಕರುಣಾತ್ಮನಾಂ. ಈ ಪುರಂಜನ ಮಹಾರಾಜನ ಬೇಟೆ ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆ ರಾಜ ಬಾಣಗಳನ್ನ ಬಿಟ್ಟು ಆ ಮೃಗಗಳನ್ನ ಸಾಯಿಸ್ತಾ ಇದ್ರೆ ಅದನ್ನ ನೋಡ್ಲಿಕ್ಕಾಗ್ತಾ ಇರಲಿಲ್ಲ. ಪಾಪ ಆ ಪ್ರಾಣಿಗಳು ದುಃಖದಿಂದ ಪ್ರಾಣ ಬಿಡ್ತಾ ಇದ್ವು. ದಯಾಳುಗಳಾದಂತಹ ಸಜ್ಜನರಿಗೆ ಅದನ್ನ ಕಂಡ್ರೆ ಕರುಣೆ ಬರುವಂತೆ ಇತ್ತು, ಸಹನೆ ಆಗ್ತಾ ಇರಲಿಲ್ಲ. ಆ ರೀತಿ ಆ ಪ್ರಾಣಿಗಳಿಗೆ ಬಣ್ಣ ಬಣ್ಣದ ಗರಿಗರಿಯ ಬಾಣಗಳಿಂದ ಹೊಡಿತಾ ಇದ್ದಂತೆ. ಚಿತ್ರವಾಜೈಹಿ ಶಿಲೀಮುಖೈಹಿ, ಚೂಪಾದಂತಹ ಬಾಣಗಳು. ಚಿತ್ರವಾಜೈಹಿ ಅಂತಂದ್ರೆ ಬಣ್ಣ ಬಣ್ಣದ ಗರಿಗಳು. ಅದಕ್ಕೆ ಆ ಬಾಣಕ್ಕೆ ಒಳ್ಳೆ ವಿಚಿತ್ರವಾದ ಬಣ್ಣದ ಗರಿಗಳಿದ್ವು. ಅಂತಹ ಗರಿಗಳಿಂದ ಕೂಡಿದ ಬಾಣಗಳಿಂದ ಅವನು ಆ ಪ್ರಾಣಿಗಳಿಗೆ ಹೊಡೆದ್ರೆ ನಿರ್ಭಿನ್ನ ಗಾತ್ರಾಣಂ, ಆ ಬಾಣಗಳಿಂದ ಅವು ಶರೀರ ತುಂಡಾಗಿ ಹೋಗ್ತಿತ್ತು. ಪಾಪ ಆ ಮೃಗಗಳು ದುಃಖದಿಂದ ಅವು ಸಾಯ್ತಾ ಇರೋದನ್ನ ಸಜ್ಜನರಿಗೆ ದುಸ್ಸಹ, ಕರುಣಾತ್ಮನಾಂ, ಕರುಣೆ ಉಳ್ಳಂತಹ ಸಜ್ಜನರಿಗೆ ದುಸ್ಸಹ, ಸಹಿಸ್ಲಿಕ್ಕಾಗ್ತಾ ಇರಲಿಲ್ಲ. ಆ ರೀತಿ ಅವು ಹಿಂಸೆಯಿಂದ ಒದ್ದಾಡ್ತಾ ದುಃಖದಿಂದ ಪ್ರಾಣ ಬಿಡ್ತಾ ಇದ್ವು. ಆ ರೀತಿ ಅವನು ಹಿಂಸೆ ಮಾಡ್ತಾ ಇದ್ದ ಪುರಂಜನ ಮಹಾರಾಜ. ತತ್ರ ನಿರ್ಭಿನ್ನ ಗಾತ್ರಾಣಾಂ ಚಿತ್ರವಾಜೈಃ ಶಿಲೀಮುಖೈಃ ವಿಪ್ಲವೋऽಭೂತ್ ದುಃಖಿತಾನಾಂ ದುಸ್ಸಹ ಕರುಣಾತ್ಮನಾಂ. ಶಶಾನ್ ವರಾಹಾನ್ ಮಹಿಷಾನ್ ಗವಯಾನ್ ರುರುಶಲ್ಯಕಾನ್ ಮೇಧ್ಯಾನ್ ಅನ್ಯಾನ್ ಅಮೇಧ್ಯಾಂಶ್ಚ ವಿನಿಘ್ನನ್ ಶ್ರಮ ಮಧ್ಯಗಾತ್. ಈ ಪುರಂಜನ ಮಹಾರಾಜ ಚುಪಾದ ಬಾಣವನ್ನು ತಗೊಂಡು ಎಷ್ಟು ಪ್ರಾಣಿಗಳನ್ನ, ಯಾವ ರೀತಿಯಾದ ಪ್ರಾಣಿಗಳನ್ನ ಹಿಂಸೆ ಮಾಡಿದ ಅಂದ್ರೆ, ಶಶಾನ್ ಅಂದ್ರೆ ಮೊಲಗಳು, ಆಮೇಲೆ ವರಾಹಾನ್ ಹಂದಿಗಳು, ಕಾಡು ಹಂದಿ, ಆಮೇಲೆ ಮಹಿಷಾನ್ ಅಂದ್ರೆ ಕೋಣಗಳು, ಕಾಡು ಕೋಣಗಳು, ಗವಯಾನ್ ಕಾಡು ಹಸುಗಳು, ಗವಯಗಳು. ಗೋ ಸದೃಶವಾಗಿರ್ತಕ್ಕಂಥದ್ದು ಗವಯ, ಗೋವುಗಳಲ್ಲ ಅದು, ಗೋವುಗಳ ಹಾಗೇನೆ ಇರತ್ತೆ, ಅದಕ್ಕೆ ಗವಯ ಅಂತ ಕರೀತಾರೆ. ಕಾಡಿನಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂತಹ ಗೋ ಸದೃಶವಾದ ಗವಯಗಳು, ಕಾಡು ಹಸು ಅಂತ ಕರೀತಾರೆ. ಆಮೇಲೆ ರುರು ಶಲ್ಯಕಾನ್ ಮುಳ್ಳು ಹಂದಿಗಳು, ಮತ್ತೆ ಮೇಧ್ಯಾನ್ ಅನ್ಯಾನ್ ಅಮೇಧ್ಯಾಂಶ್ಚ, ಮತ್ತು ಬೇರೆ ರೀತಿಯಾದ ಮೇಧ್ಯವಾದ ಪ್ರಾಣಿಗಳು ಇದ್ವು, ಅಮೇಧ್ಯವಾದ ಪ್ರಾಣಿಗಳು ಇದ್ವು ಅಂತ. ಮೇಧ್ಯ ಅಂದ್ರೆ ಭಕ್ಷಣ ಯೋಗ್ಯವಾದ ಪ್ರಾಣಿಗಳು, ತಿನ್ಲಿಕ್ಕೆ ಯೋಗ್ಯವಾದ ಪ್ರಾಣಿಗಳು. ಅಮೇಧ್ಯ ಅಂದ್ರೆ ತಿನ್ಲಿಕ್ಕೆ ಯೋಗ್ಯವಲ್ಲದ ಪ್ರಾಣಿಗಳು. ಹೀಗೆ ಮೇಧ್ಯವಾದ ಮತ್ತು ಅಮೇಧ್ಯವಾದ ಎಲ್ಲ ರೀತಿಯಾದ ಪ್ರಾಣಿಗಳನ್ನ, ನಾನಾ ವಿಧವಾದ ಜಾತಿಯ ಪ್ರಾಣಿಗಳನ್ನೆಲ್ಲ ಕೊಲ್ತಾ ಆ ರಾಜನಿಗೆ ಆಯಾಸ ಆಯ್ತಂತೆ. ಕೊನೆಗೆ ಅಷ್ಟು ಪ್ರಾಣಿ ಹಿಂಸೆ ಮಾಡಿದ್ದಾನೆ, ಕೊನೆಗೆ ಆಯಾಸ ಆಯ್ತು. ಶ್ರಮ ಮಧ್ಯಗಾತ್, ಶ್ರಮ ಆಗಿ ಹೋಯ್ತು ಅವನಿಗೆ. ಅಷ್ಟು ಪ್ರಾಣಿ ಹಿಂಸೆ ಮಾಡಿ ಬೇಟೆಯಾಡಿ ಶ್ರಮ ಆಯ್ತು. ಶಶಾನ್ ವರಾಹಾನ್ ಮಹಿಷಾನ್ ಗವಯಾನ್ ರುರುಶಲ್ಯಕಾನ್ ಮೇಧ್ಯಾನ್ ಅನ್ಯಾಂಶ್ಚ ವಿವಿಧಾನ್ ವಿನಿಘ್ನನ್ ಶ್ರಮ ಮಧ್ಯಗಾತ್ ಅಂತ ಒಂದು ಪಾಠ. ಮೇಧ್ಯಾನ್ ಅನ್ಯಾನ್ ಅಮೇಧ್ಯಾಂಶ್ಚ ವಿನಿಘ್ನನ್ ಶ್ರಮ ಮಧ್ಯಗಾತ್ ಅಂತ ಮತ್ತೊಂದು ಪಾಠ. ಎರಡಕ್ಕೂ ಅರ್ಥ ಒಂದೇ. ಮೇಧ್ಯಾನ್ ಅನ್ಯಾನ್ ಅಮೇಧ್ಯಾಂಶ್ಚ, ಮೇಧ್ಯಗಳಾದ ಪದಾರ್ಥಗಳು ಮೃಗಗಳು, ಮತ್ತು ಅನ್ಯಾನ್ ಬೇರೆಯಾದ ಅಮೇಧ್ಯಾಂಶ್ಚ ಅಮೇಧ್ಯವಾದ ಪ್ರಾಣಿಗಳು ಕೂಡ ಅಂತ ಈ ರೀತಿ ಅರ್ಥ ಬರ್ತದೆ ವಿನಿಘ್ನನ್ ಅಂತ. ಆದರೆ ಮೇಧ್ಯಾನ್ ಅನ್ಯಾಂಶ್ಚ ವಿವಿಧಾನ್,
ಅಂದರೆ ಮೇಧ್ಯವಾದ ತಿನ್ನಲಿಕ್ಕೆ ಯೋಗ್ಯವಾದ ಪ್ರಾಣಿಗಳು ಮತ್ತು ವಿವಿಧಾನ್ ಅನ್ಯಾಂಶ ಬೇರೆ ನಾನಾ ವಿಧವಾದ ಪ್ರಾಣಿಗಳು ಅಂದ್ರೆ ಅಮೇಧ್ಯವಾದದ್ದು ಅಂತ ಅನ್ಯಾನ್ ಅಂತಿರೋದ್ರಿಂದ ಬೇರೆಯಾದ ಪ್ರಾಣಿಗಳನ್ನು ಕೂಡ ಹಿಂಸೆ ಮಾಡಿದ ಅಂತ ಅರ್ಥ ಬರ್ತದೆ. ಅಥವಾ ಅನ್ಯಾನ್ ಅನ್ನೋದನ್ನ ಈ ಹಿಂದೆ ಹೇಳಿದ ಪ್ರಾಣಿಗಳಲ್ಲದೆ ಬೇರೆ ಮೇಧ್ಯಾನ್ ವಿವಿಧಾನ್ ಬೇರೆ ಮೇಧ್ಯವಾದ ಇನ್ನೂ ಅನೇಕ ಪ್ರಾಣಿಗಳನ್ನ ಕೊಂದ ಅಂತ. ಅಲ್ಲಿ ಅಮೇಧ್ಯಾನ್ ಬಿಟ್ಬಿಡ್ಬೇಕು. ಅವಾಗ ಅಮೇಧ್ಯವಾದ ಪ್ರಾಣಿಗಳಲ್ಲ, ಮೇಧ್ಯವಾದ ಪ್ರಾಣಿಗಳೇ ಈ ಹಿಂದೆ ಹೇಳಿದ್ದಲ್ಲದೆ ಇನ್ನೂ ಬೇರೆ ಮೇಧ್ಯವಾದ ಪ್ರಾಣಿಗಳನ್ನ ಹಿಂಸೆ ಮಾಡಿದ, ಕೊಂದ ಅಂತ. ಅಮೇಧ್ಯಾನ್ ಅಂತ ಇಟ್ಟುಕೊಂಡ್ರು ತಪ್ಪೇನಿಲ್ಲ. ಯಾಕೆಂದ್ರೆ ಮಹಿಷಾನ್ ಅಂತ ಹಿಂದೆ ಹೇಳಿದ್ದಾರೆ, ವರಾಹಾನ್ ಮಹಿಷಾನ್ ಅಂತೆಲ್ಲ ಹೇಳಿದ್ದಾರೆ. ಅದರಲ್ಲಿ ಅಮೇಧ್ಯವಾದದ್ದು ಸೇರ್ಕೊಂಡಿದೆ. ಹಾಗಾಗಿ ಮೇಧ್ಯವಾದ ಪ್ರಾಣಿಗಳನ್ನ ಮಾತ್ರ ಅವನು ಹಿಂಸೆ ಮಾಡಿದ್ದಲ್ಲ, ಅಮೇಧ್ಯವಾದ ಪ್ರಾಣಿಗಳನ್ನು ಹಿಂಸೆ ಮಾಡಿದ್ದಾನೆ. ಅಮೇಧ್ಯಾನ್ ಅನ್ನೋದು ಬೇರೆ ಯಾರು ತಗೊಂಡಂಗಿಲ್ಲ ವ್ಯಾಖ್ಯಾನದಲ್ಲಿ. ಈ ಪುಸ್ತಕದಲ್ಲಿ ಮೇಧ್ಯಾನ್ ಅನ್ಯಾನ್ ಅಮೇಧ್ಯಾಂಶ್ಚ ವಿನಿಘ್ನನ್ ಅಂತ ಇದೆ. ಅಮೇಧ್ಯಾನ್ ಅನ್ನೋದನ್ನ ಹೇಗೆ ತಗೊಂಡ್ರು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಒಂದು ಕಡೆಯಲ್ಲಿ ವಿಜಯಧ್ವಜ ತೀರ್ಥರು ಶಶಾನ್ ವರಾಹಾನಿತಿ ಮೇಧ್ಯಾನ್ ಮಹಿಷಾನ್ ಇತ್ಯಾದಿನಾತು ಅಮೇಧ್ಯಾನ್ ಅಂತ ತಗೊಂಡಿದ್ದಾರೆ. ಹಾಗಾಗಿ ಅವರ ಪಾಠದ ಪ್ರಕಾರ ಮೇಧ್ಯಾನ್ ಅಮೇಧ್ಯಾನ್ ಅಂತ ಎರಡು ಇದೆ. ಅದರಲ್ಲೇ ಶಶಾನ್ ವರಾಹಾನ್ ಅನ್ನೋದ್ರಿಂದ ಮೇಧ್ಯವಾದದ್ದನ್ನು ಹೇಳಿದ್ದಾರೆ. ಈ ಮೊಲ ಮತ್ತು ಹಂದಿ ಇದೆಲ್ಲ ಮೇಧ್ಯವಾದದ್ದು, ತಿನ್ನಲಿಕ್ಕೆ ಯೋಗ್ಯವಾದಂಥದ್ದು. ಮಹಿಷಾನ್ ಅನ್ನೋ ಶಬ್ದದಿಂದ ಅಮೇಧ್ಯವನ್ನು ಅಮೇಧ್ಯಾನ್ ಅಂತ ಇಟ್ಟುಕೊಳ್ಬೇಕು ಅಂತ. ಕಾಡು ಹಂದಿ, ಇದು ಕಾಡು ಕೋಣ. ಮಹಿಷ ಅಂದ್ರೆ ಕೋಣ, ಎಮ್ಮೆ ಇದನ್ನೆಲ್ಲ ತಿನ್ನೋದಿಲ್ಲ, ಆದ್ರಿಂದ ಅದು ಅಮೇಧ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ವಿಜಯಧ್ವಜ ತೀರ್ಥ ಪ್ರಕಾರ ಮೇಧ್ಯಾನ್ ಅನ್ಯಾನ್ ಅಮೇಧ್ಯಾಂಶ್ಚ ಅಂತಾನೆ ಪಾಠ. ಹೀಗೆ ಮಾಡಿ ಅವನಿಗೆ ಶ್ರಮ ಆಯ್ತು. ಕೊನೆಗೆ ಎಲ್ಲ ಪ್ರಾಣಿಗಳ ಹಿಂಸೆಯನ್ನು ಮಾಡಿ 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 ಶ್ರಮ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಶಶಾನ್ ವರಾಹಾನ್ ಮಹಿಷಾನ್ ಗವಯಾನ್ ರುರುಶಲ್ಯಕಾನ್ ಮೇಧ್ಯಾನ್ ಅನ್ಯಾನ್ ಅಮೇಧ್ಯಾಂಶ್ಚ ವಿನಿಘ್ನನ್ ಶ್ರಮ ಮಧ್ಯಗಾತ್ ತತಕ್ಷುತ್ರುಟ್ ಪರಿಶ್ರಾಂತೋ ನಿವೃತ್ತೋ ಗೃಹಮೇಯಿವಾನ್ ಕೃತಸ್ನಾನೋಚಿತಾಹಾರಃ ಸಂವಿವೇಶಗತ ಕ್ಲಮಃ. ಸರಿ, ತುಂಬಾ ಹಸಿವೆ ಆಗಿದೆ, ಬಾಯಾರಿಕೆ ಆಗಿದೆ, ಆದ್ರಿಂದ ಶ್ರಮ ಆಗಿದ್ರಿಂದ ಏನು ಮಾಡಿದ, ಬೇಟೆಯನ್ನು ನಿಲ್ಲಿಸಿ ಅರಮನೆಗೆ ಹಿಂತಿರುಗಿ ಬಂದ. ಬೇಟೆ ಆಡೋದನ್ನು ನಿಲ್ಲಿಸಿದ, ಅರಮನೆಗೆ ಬಂದು ಸ್ನಾನ ಮಾಡಿದ. ಸ್ನಾನ ಮಾಡಿ ಯೋಗ್ಯವಾದ ಆಹಾರಗಳನ್ನು ಸ್ವೀಕಾರ ಮಾಡಿ ವಿಶ್ರಾಂತಿ ಪಡೆದ. ಗತಕ್ಲಮಃ, ಆರಾಮವಾಗಿ ಹಾಸಿಗೆಯಲ್ಲಿ ಮಲ್ಕೊಂಡು ನಿದ್ದೆ ಹೋದ ಅಂತಾರೆ.
ಕ್ಷುತ್ ಪರಿಶ್ರಾಂತಃ, ಕ್ಷುತ್ರುಟ್ ಪರಿಶ್ರಾಂತಃ, ಹಸಿವೆ ಮತ್ತು ಬಾಯಾರಿಕೆ ಆಗಿದ್ದರಿಂದ ನಿವೃತ್ತಃ, ಮನೆಗೆ ಬಂದ. ಅರಮನೆಗೆ ಬಂದು ಸ್ನಾನ ಮಾಡಿ ಯೋಗ್ಯವಾದ ಆಹಾರಗಳನ್ನು, ಕೃತ ಸ್ನಾನ ಉಚಿತ ಆಹಾರ, ಸ್ನಾನ ಮಾಡಿ ಉಚಿತವಾದ ಆಹಾರವನ್ನು ಸ್ವೀಕಾರ ಮಾಡಿದ. ಮಾಡಿ ಹಾಸಿಗೆಯಲ್ಲಿ ಮಲ್ಕೊಂಡು ನಿದ್ದೆ ಮಾಡಿದ. ತತಕ್ಷುತ್ರ ಪರಿಶ್ರಾಂತೋ ನಿವೃತ್ತೋ ಗೃಹಮೇಯಿವಾನ್ ಕೃತಸ್ನಾನೋಚಿತಾಹಾರಃ ಸಂವಿವೇಶಗತಕ್ಲಮಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ.